ಪ್ರಾಣಾಯಾಮದಲ್ಲಿ ಪ್ರಾಣಾಯಾಮದ ಇದು ವೈಟಲ್ ಎನರ್ಜಿ ಸೋರ್ಸ್. ನಾವು ಉಸಿರಾಟ ಆಡೋದು ಹೇಗೆ ಉಸಿರಾಟ ಆಡ್ತೀವೋ, ಮಕ್ಕಳಲ್ಲಿ ನೀವು ಉಸಿರಾಟ ಹೇಗೆ ಇಂಪ್ರೂವ್ ಮಾಡೋಕ್ಕೆ ಹೆಚ್ಚಿಗೆ ಆಡಬೇಕಂದ್ರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅವರು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಆಗೋದ್ರಿಂದ ಅವರು ಉಸಿರಾಟವನ್ನು ಇಟ್ ವಿಲ್ ಇನ್ಕ್ರೀಸ್ ದೇರ್ ಬ್ರೀದಿಂಗ್ ಆ್ಯಂಡ್ ಹೆಲ್ಪ್ಸ್ ಇನ್ ಇನ್ಕ್ರೀಸ್ ಆಕ್ಸಿಜನೇಷನ್ ಆ್ಯಂಡ್ ಟು ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಇನ್ಕ್ರೀಸ್ ಕಾನ್ಸಂಟ್ರೇಷನ್ಸ್. ಅದರಲ್ಲಿ ವೇರಿಯಸ್ ಟೆಕ್ನಿಕ್ಸ್ ಇದೆ. ಆ್ಯಕ್ಚುಲಿ ನಾವು ಮಕ್ಕಳಲ್ಲಿ ನಾವು ಈ ಪ್ರಾಣಾಯಾಮ ಕೋಶವನ್ನು ಹೆಚ್ಚಿಸಬೇಕಂದ್ರೆ ಆ್ಯಕ್ಚುಲಿ ನಾವು ಸ್ವಲ್ಪ ಅದನ್ನು ಮಾಡಬೇಕು ರೂಢಿ. ಪೇರೆಂಟ್ಸು ಸುಮ್ಮನೆ ನೀವು ಮಾಡಪ್ಪ ಅಂದರೆ ಯಾರು ಮಾಡೋಂಗಿಲ್ಲ ಹುಡುಗರಿಗೆ. ನಮ್ಮದು ನೋಡಿ ಕಲಿತಾರೆ. ಸ್ಟೂಡೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಆರ್ ಮೋರ್ ಅಬ್ಸರ್ವರ್ಸ್ of their parents. So parents little bit you should be doing along with them, then only they will try to observe it and they try to do it. If you tell they don't know about it and they don't follow also. ಪ್ರಾಣಾಯಾಮದಲ್ಲಿ ನಿಮಗೆ ಎಷ್ಟು ಟೆಕ್ನಿಕ್ಸ್ ಇದೆ, ಲಿಟಲ್ ಬಿಟ್ ಅನ್ಲೋಮ್ ವಿನ್ಲೋಮ್ ಎಲ್ಲ ಸ್ವಲ್ಪ ಒಂದು 5-15 ನಿಮಿಷ ನೀವು ಮಾಡ್ತಾ ಇದ್ರೆ ದೇ ಆಲ್ಸೋ ಫೀಲ್ ಟು ಡೂ ವಾಟ್ ಇಟ್ ಈಸ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಎನಿ ಇನ್ಬ್ಯಾಲೆನ್ಸ್ ಇದರಲ್ಲಿ ಡ್ಯೂ ಟು ಬಿ ಈಗ ಸ್ವಲ್ಪ ಸ್ಟ್ರೆಸ್ ಆಯಿತು, ಸಿಕ್ ಆದಾಗ ಈ ಬ್ರೀದಿಂಗ್ ಪ್ಯಾಟರ್ನ್ಸ್ ನಮ್ಮಲ್ಲಿ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ವಿಚ್ ಹ್ಯಾವ್ ಆ್ಯನ್ ಇಂಪ್ರಾಪರ್ ಆಕ್ಸಿಜನೇಷನ್ ನಮ್ಮ ಬಾಡಿಯನ್ನು ಕಡಿಮೆ ತೊಳೋದ್ರಿಂದ ನಮ್ಮ ಬಾಡಿ ವಿ ಫೀಲ್ ಲೈಕ್ ಲೆಥಾರ್ಜಿಕು, ವೀಕ್ನೆಸ್ಸು. ಸೊ ಹೇಗೆ ಫುಡ್ ಇಂಪಾರ್ಟೆಂಟು ಹಾಗೆ ಇದು ಪ್ರಾಣಾಯಾಮ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಅವರ್ ವೈಟಲ್ ಎನರ್ಜಿ ಫೋರ್ಸ್. ಮೂರನೇದಾಗಿ ಮನೋಮಯ ಕೋಶ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮೆಂಟಲ್ ಶೀತಕ್ಕೆ ಕರಿತೀವಿ, ಮೆಂಟಲ್ ಡೆವಲಪ್ಮೆಂಟ್. ಈ ಮಕ್ಕಳಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಇದು ಎಲ್ಲ ಇದರಲ್ಲಿ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಇದು ಒಂದು ಮನೋಮಯ ಅಂದರೆ ಈ ಮೆಂಟಲ್ ಹೆಲ್ತ್, ಮೆಂಟಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಈ ಫಸ್ಟ್ 5 ಫ್ರಮ್ ದ ಏಜ್ ಆಫ್ 1 to 5 years, they have maximum 10 years, they have more mental development more than the physical development because they learn all languages within very fast, by come to 5 years, 6 years, just by absorbing what you are talking. So mentally ಭಾಳ ಫಾಸ್ಟ್ ಇರ್ತೈತೆ ಇವರಿಗೆ. ಸೊ ನೀವು ಅದು ಹೇಗೆ ಬೆಳೆಸ್ಬೇಕಪ್ಪ ಅಂದರೆ ಮೆಂಟಲಲ್ಲಿ it deals with our daily day-to-day life, like mental shit, like thinking, like what we are eating, what we are doing things, and our likes, dislikes. ಸೊ ನಿಮ್ಮ ಮಕ್ಕಳಲ್ಲಿ ಇದು ಅಬ್ಸರ್ವ್ ಮಾಡಿ, ನಿಮ್ಮ ಮಕ್ಕಳಿಗೆ ಏನು ಲೈಕ್ ಆಗ್ತಿದೆ, ಏನು ಡಿಸ್ಲೈಕ್ ಇದೆ, ಆ ಅಬ್ಸರ್ವ್ ಮಾಡಿದ್ಮೇಲೆ ಅದ್ರ ಪ್ರಕಾರ ನೀವು ಅದನ್ನು ಯು ಶುಡ್ ಹೆಲ್ಪ್ ದೆಮ್. ಅದರ್ವೈಸ್ ಜಸ್ಟ್ ವಾಟ್ ಎವರ್ ಹಿ ಲೈಕ್ಸ್ ಆ್ಯಂಡ್ ಇಫ್ ಯು ಡೋಂಟ್ ನೋ ವಾಟ್ ಈಸ್ ಲೈಕ್ಸ್, ಇಫ್ ಯು ಆರ್ ಗೋಯಿಂಗ್ ಇನ್ ಸಮ್ ಡಿಫ್ರೆಂಟ್ ವೇ, ಸೊ ದೇರ್ ವಿಲ್ ಬಿ ಮಿಸ್ಕಮ್ಯುನಿಕೇಷನ್. ನಾವು ಪ್ರಾಪರ್ ಇದು ಆಗಿಬಿಟ್ಟು ಮೆಂಟಲ್ ಹೆಲ್ತ್ ಡೆವಲಪ್ಮೆಂಟಲ್ಲಿ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಥಿಂಗ್ ಈಸ್ ಇಂಪಾರ್ಟೆಂಟ್ ಈಸ್ ಇದರಲ್ಲಿ ಹೌ ಟು ಇನ್ಕ್ರೀಸ್ ದ ಚಿಲ್ಡ್ರನ್ಸ್ ಮೆಂಟಲ್ ಹೆಲ್ತ್ ಅಂದರೆ 4C ವಿ ಶುಡ್ ಫಾಲೋ. 4C ಯಾವಪ್ಪ ಅಂದ್ರೆ, ಒಂದೇದು ಸಿ, ಡು ನಾಟ್ ಕ್ರಿಟಿಸೈಸ್ ಯುವರ್ ಚೈಲ್ಡ್ ಇನ್ ಫ್ರಂಟ್ ಆಫ್ ಅದರ್ಸ್. ವೆರಿ ಇಂಪಾರ್ಟೆಂಟ್. ನೆಗೆಟಿವ್ ಥಾಟ್ಸನ್ನು ಹಾಕಬೇಡ್ದು. ಯಾವ ಅದ್ರ ಬಗ್ಗೆ ಅಂದರೆ ಕ್ರಿಟಿಸೈಸ್ ಅಂತ, ಬಟ್ ನಮ್ಮ ಮಕ್ಕಳು ಇವತ್ತು ದಟ್ ಮೈ ಚೈಲ್ಡ್ ಈಸ್ ನಾಟ್ ಗುಡ್ ಇನ್ ಎಜುಕೇಷನ್, ನೀನು ಏನು ಓದೋಂಗಿಲ್ಲ, ಸರಿ ಊಟ ಮಾಡೋಂಗಿಲ್ಲ, ಸರಿ ಆಟ ಆಡೋಂಗಿಲ್ಲ. So always if you put on criticizing them, child will think that later on as he has a labeled child, he himself labels himself that my thoughts, my feelings are like that what my parents are telling. So he has no chance to change it. You are only making him to be labeled child as like a slow child or a bad child or a poor child in education. So don't criticize, it's very important. ಎರಡನೇದು ಸಿ ಏನಪ್ಪ ಅಂದರೆ, do not compare your child with your other children. Nobody actually wants to do it, but it has become a habit of all the parents and families to compare your child with others. ಇನ್ನು ನನ್ನ ಮಕ್ಕಳು ಇನ್ನೂ ಆಗಿಲ್ಲ, ಅವ್ನು ಹಂಗೆ ಆಗಬೇಕು, ನೀ ಹಂಗೆ ಆಗಬೇಕು, ಇನ್ನು ಮುಂದೆ ಬರಬೇಕು, ಇನ್ನೂ ಅದರಲ್ಲಿಲ್ಲ, ಇವತ್ತು 2 ಮಾರ್ಕ್ಸ್ ಕಡಿಮೆ ತೊಗೊಂಡಿದೆ, 99 ಮಾಡಿದೆ, ಇನ್ನೊಂದು % ಕಡಿಮೆ ಆಗಿದೆ ಅಂತಂದು ಇದು ಕಾಮನಾಗಿ ಬರ್ತದೆ. ಬಟ್ ವಿ ಶುಡ್ ಲಿಟಲ್ ಬಿಟ್ ವೇಟ್ ಆ್ಯಂಡ್ ಸ್ಪೀಕ್ ಅಬೌಟ್ ಇಟ್. ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ನೀವು ಮಕ್ಕಳಲ್ಲಿ ಏನು ಹೇಳಬೇಕಂತಿದೆ ಅಂತ ಸ್ವಲ್ಪ ವಿಚಾರ ಮಾಡಿ ಯೋಚನೆ ಮಾಡಿ ಹೇಳೋದು ಒಳ್ಳೆಯದು. ನಮಗೆ ಬೇಗ ಹೇಳೋದ್ರಲ್ಲಿ ನಾವು ಏನು ಮಾತಾಡ್ತೀವಿ ಮಕ್ಕಳಿದ್ದಾರೆ, ಬಿಕಾಸ್ ಚಿಲ್ಡ್ರನ್ಸ್ ಆರ್ ಮೋರ್ ಅಬ್ಸರ್ವೆಂಟ್ ಅಂತೇಳಿ, ದೇ ಆರ್ ಗುಡ್ ಇನ್ ವೆರಿ ಮೆಂಟಲ್. ಇಷ್ಟು ಅಬ್ಸರ್ವೆಂಟ್ ಇರ್ತೈತೆ ಅಂದರೆ ಏನು ಹೇಳಿದೆಲ್ಲ ತಿಳ್ಕೊತಾರೆ. ಇಷ್ಟೊಂದೆಲ್ಲ ಸಣ್ಣ ಮಕ್ಕಳು ಈಗ ನಾವು ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಹಾರ್ಡ್ಲಿ ದೇ ಆರ್ 2-3 years 4 years, ಬಟ್ ಹೌ ದೇ ಆರ್ ಡೂಯಿಂಗ್ ಇಟ್ ವಿತೌಟ್ ಎನಿ ದಿಸ್ ಥಿಂಗ್ಸ್, ಇನ್ಹಿಬಿಷನ್ಸ್. ಸೊ ಹಾಗೆ ಅಬ್ಸರ್ವೆಂಟ್ ಭಾಳ. ಮೂರನೇದು, because why I am telling don't compare ಅಂದರೆ, because each child is a individualistic.
ಅವ್ರು ಹುಟ್ಟಿದ್ದು ತಮ್ಮದು ತಮ್ದು ಏನಾಗಬೇಕು ಅನ್ನೋದು ಇದರದಿಂದ ಹುಟ್ಟಿರ್ತಾರೆ. ನೀವು ಏನು ಮಾಡ್ಬೇಕಂತೀರಿ, ನಿಮ್ಮ ಥರ ಆಗಬೇಕು ಅಥವಾ ನಿಮ್ಮ ಬೇರೆ ಮಕ್ಕಳ ಥರ ಆಗಬೇಕು ಅನ್ನೋದು ಕಂಪೇರ್ ಮಾಡೋದು ಬಿಡಬೇಕು. ಬಿಕಾಸ್ ದೇ ಆರ್ ಇಂಡಿವಿಜುವಲಿಸ್ಟಿಕ್ ಇನ್ ದೇರ್ ಟ್ಯಾಲೆಂಟ್, ಇನ್ ದೇರ್ ಬಿಹೇವಿಯರ್, ಇನ್ ದೇರ್ ಥಿಂಕಿಂಗ್, ಎವ್ರಿಥಿಂಗ್ ಈಸ್ ಇಂಡಿವಿಜುವಲಿಸ್ಟಿಕ್. ಸೊ ನಾನು ನೀವು ಏನು ಇದಿರೋದು ಇಲ್ಲ, ಯು ಜಸ್ಟ್ ಸಿ ವಾಟ್ ದೇ ಆರ್ ಡೂಯಿಂಗ್, ವಾಟ್ ದೇರ್ ಇಂಡಿವಿಜುವಲಿಸ್ಟಿಕ್ ಟ್ಯಾಲೆಂಟ್ಸ್ ಆಫ್ ಯುವರ್ ಚೈಲ್ಡ್. ಮೂರನೇದು, do not make your child to be in competition. Always don't feel that you will be in a competitive ಇರೋದ್ರಿಂದ ಏನಾಗ್ತದೆ, child always wants to reach the goal, but they don't know why I should reach the goal. ಎದಕ್ಕೆ ರೀಚ್ ಆಗಬೇಕು ನಾನು ತಿಳ್ಕೊಂಡು ರೀಚ್ ಆಗೋದಿಲ್ಲ, ಬರೀ ಬಯಾಟ್ ಆಗಿ ಅಥವಾ ಏನೋ ಬೇರೆ ನೋಡಿ ಕಾಂಪಿಟೇಷನ್ಗೆ ಹೋಗೋಕ್ಕೆ ಶುರು ಆಗ್ತದೆ. ಸರ್ಟನ್ ಏಜ್ ಇಟ್ ಲುಕ್ಸ್ ಗುಡ್, ಬಟ್ ಆಫ್ಟರ್ ಸ್ವಲ್ಪ ದಿವಸ ಆದಮೇಲೆ ಅವನು ಅದರಲ್ಲಿ ಇಂಟ್ರೆಸ್ಟ್ ತೋರಿಸಂಗಿಲ್ಲ. ಬಿಕಾಸ್ ಯು ಪುಟ್ ಇನ್ ಕಾಂಪಿಟೇಷನ್ ಟು ಅಚೀವ್, ಬಟ್ ಅವನು ಏನು ಇಂಟ್ರೆಸ್ಟ್ ಇದೆ ಅಂತ ಅದು ನೋಡಬೇಕು. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಒಬ್ಬರು ಓದೋದ್ರಲ್ಲಿ ದೇ ಆರ್ ನಾಟ್ ಗುಡ್ ಇನ್ ಸ್ಟಡೀಸ್, ಬಟ್ ದೇ ಆರ್ ಗುಡ್ ಇನ್ ಸ್ಪೀಕಿಂಗ್, ಲೈಕ್ ಗುಡ್ ಇನ್ ಟೀಚರ್ಸ್. ಈಗ ಎಲ್ಲರೂ ಇಫ್ ಯು ಆರ್ ಸಮ್ ಪೇರೆಂಟ್ಸ್ ವಾಟ್ ಯು ಚೈಲ್ಡ್ ವಾಂಟ್ ಟು ಮೇಕ್ ಯುವರ್ ಚೈಲ್ಡ್, ದೇ ಟೆಲ್ ಲೈಕ್ ಡಾಕ್ಟರ್, ಸೈಂಟಿಸ್ಟ್ ಅಥವಾ ಇಂಜಿನಿಯರ್ಸ್ ಅಂತಾರೆ. ಬಟ್ ನೋ ಬಿ ಟೆಲ್ಸ್ ದಟ್ ಐ ವಾಂಟ್ ಟು ಮೇಕ್ ಮೈ ಚೈಲ್ಡ್ ಲೀಡರ್ಸ್, ಟೀಚರ್ಸ್. ಟೀಚರ್ಸ್ ಕೇಳಿ ಯಾರು ಟೀಚರ್ಸ್ ಆಗ್ಬೇಕಂತಂದ್ರೆ, ಸಾರಿ ಟು ಸೇ ಹಿಯರ್. ಸೊ ಹಾಗೆ ಪ್ರತಿಯೊಂದು ಮಕ್ಕಳಲ್ಲಿ ಒಂದೊಂದು ಪ್ರತಿಭೆ ಇರ್ತದೆ, ಒಂದು ಟ್ಯಾಲೆಂಟ್ ಇರ್ತದೆ. ಸೊ ಏನಾಗಬೇಕು ಏನಿಲ್ಲ ಅಂತ ನೀವು ಯಾವುದೊಂದು ಕಾಂಪಿಟೇಷನ್ನಲ್ಲಿ ನೀವೇ ಇಳಿಸ್ತಾ ಇದ್ದೀರಾ, ಅವ್ನು ಏನು ಲೈಕ್ ಇದೆ ಅದ್ರ ಮೇಲೆ ಲೆಟ್ ಹಿಮ್ ಡೂ ವಾಟ್ ಹೌ ಮಚ್ ಇಸ್ ಪರ್ಫಾರ್ಮೆನ್ಸ್, ಲೆಟ್ ಲಿವ್ ಇಟ್, ಡೋಂಟ್ ಮೇಕ್ ಹಿಮ್ ಟು ಅಚೀವ್ ಇಮಿಡಿಯೇಟ್ಲಿ, ಲೆಟ್ ಹಿಮ್ ಲರ್ನ್ ಎ ಪ್ರಾಪರ್ ವೇ ದಟ್ ವಿಲ್ ಬಿ ಪರ್ಮನೆಂಟ್. ನಾಲ್ಕನೇ ಸಿ ವಾಟ್ ಯು ಶುಡ್ ಫಾಲೋ ಈಸ್ ಡು ನಾಟ್ ಕಂಟ್ರೋಲ್ ಯುವರ್ ಚೈಲ್ಡ್. ಎಲ್ಲನೂ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬಾರ್ದು, ನಿಮ್ಮ ಹತೋಟಿಯಲ್ಲಿ ಇರಬಾರ್ದು. ಫೀಲ್ಡಲ್ಲಿ ಇಷ್ಟೇ ಮಾಡು, ಇಷ್ಟೇ ಟೈಮಿಗೆ ಮಲ್ಕೋಬೇಕು, ಹೀಗೆ ಇರಬೇಕು, ಆ್ಯಂಡ್ ಪರ್ಫೆಕ್ಟಾಗಿರಬೇಕು, ಪರ್ಫೆಕ್ಟಾಗಿ ನೀಟಾಗಿ ಡ್ಯಾನ್ಸ್ ಮಾಡಬೇಕು, ಪರ್ಫೆಕ್ಟಾಗಿ ಪೂರ ಓದಬೇಕು, ಇದು ಪೂರ ಇವತ್ತು ಊಟ ಮಾಡಿದ್ದು ನೀವು ಪೂರ ತಿನ್ನಬೇಕು, ಈ ಥರ ಕಂಟ್ರೋಲ್ ಮಾಡಬೇಕು. ಸೊ ಚೈಲ್ಡ್ಸ್ ಮೆಂಟಲಿಟಿ ಡೆವಲಪ್ಮೆಂಟ್ ವೇರಿಯೇಷನ್ ಇರ್ತದೆ, ಸರ್ಟನ್ ಏಜ್ ಟು ಏಜ್. 1 ಇಯರ್ದಿಂದ ಬೇರೆ ಇರ್ತದೆ, ಸೆಕೆಂಡ್ ಇಯರ್ಲ್ಲಿ ಬೇರೆ ಇರ್ತದೆ, 4th ಇಯರ್ಲಿ ಬೇರೆ ಇರ್ತದೆ. ಸೊ ಈ 10 ಇಯರ್ಸಲ್ಲಿ ಬೇರೆ ಇರುತ್ತೆ, 15-16 ವರ್ಷದಲ್ಲಿ ತುಂಬ ಡಿಫ್ರೆಂಟ್ ಆಗಿರ್ತದೆ. ಸೊ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಡೋ ನಾಟ್ ಕಂಟ್ರೋಲ್ ದೇರ್ ಫೀಲ್, ಐದರ್ ಇನ್ ಎಜುಕೇಷನ್, ಬಿಹೇವಿಯರ್, ವಾಟ್ ಎವರ್ ಇಟ್ ಮೀನ್ಸ್. ಆ ಕಂಟ್ರೋಲ್ ಮಾಡೋದ್ರಿಂದ ಈ ಮೇಕ್ಸ್ ಇಸ್ ಕೀಪ್ಸ್ ಇಟ್ ಟು ಸರ್ಟನ್ ಲೆವೆಲ್, ಯು ವಿಲ್ ನಾಟ್ ಗೋ ಬಿಯಾಂಡ್ ಸರ್ಟನ್ ಲಿಮಿಟ್. Out of 10, at least 2 to 3 children are more good in sports and activities, which we neglecting them today nowadays. ನಾಲ್ಕನೇದಾಗಿ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ is nothing but the cognitive development, or we call it a wisdom and or intelligent quotient. ಈ ಇಂಟೆಲಿಜೆಂಟ್ ಕೋಶನ್ ವಿಸ್ಡಮ್ ಡೆವಲಪ್ ಆಗಬೇಕಾದ್ರೆ ತಾಯಂದಿರು ಬೇಕು, ಹಾಗೆ ಸ್ಕೂಲ್ ಬೇಕು, ಟೀಚರ್ಸ್ ಬೇಕು. ಸೊ ನೀವೆಲ್ಲ ಮಕ್ಕಳಲ್ಲಿ ಒಳ್ಳೆ ಎಜುಕೇಷನ್ ಕೊಡಬೇಕಾದ್ರೆ ಇಂಥ ಒಳ್ಳೆ ಸ್ಕೂಲಲ್ಲಂತೂ ಹಾಕಿದ್ದೀರಾ. ಜಬೋ ಕಿಡ್ಸ್ ಸ್ಕೂಲ್ ವಿಚ್ ಹ್ಯಾಸ್ ಅ ಗುಡ್ ರ್ಯಾಪೋ, ಆ್ಯಂಡ್ ಐ ಟುಡೇ ಸಾ ದ ಮೋಸ್ಟ್ ಚಿಲ್ಡ್ರನ್ಸ್ ಆರ್ ವೆರಿ ಗುಡ್ ಇನ್ ದೇರ್ ಬಿಹೇವಿಯರ್, ಆ್ಯಕ್ಟಿವಿಟಿ ಆ್ಯಂಡ್ ಎಜುಕೇಷನ್ ಆಲ್ಸೋ. ಹಾಗಾಗಿ ನೀವು ಅದಂತೂ ಯು ಹ್ಯಾವ್ ಮೇಡ್ ಇಟ್. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಟು, ಆ್ಯಂಡ್ ಯು ಆರ್ ಆಲ್ ಗುಡ್ ಟು ಗಿವ್ ದೆಮ್ ಪ್ರಾಪರ್ ಎಜುಕೇಷನ್. ಇವನ್ ಆಲ್ ಆರ್ ಟುಡೇ ಇನ್ ಆಡಿಯನ್ಸ್, all parents look to be very educated and all, you are all giving what is education. But what is important to be given to the children in this cognitive development is, you should tell them what is fundamentally right and wrong. ಇದು ಮಾಡೋದು ಕರೆಕ್ಟ್ ಇದೆಯಾ, ಇದು ಮಾಡೋದು ತಪ್ಪಿದೆಯಾ ಅಂತ ಯಾರು ಕಲಿಸ್ಕೊಡಾಗಿಲ್ಲ ಇವಾಗ. ಎಲ್ಲರೂ ಜಸ್ಟ್ ಎಜುಕೇಷನ್, ಜಸ್ಟ್ ಪಾಸ್, ಫಸ್ಟ್ ಪಾಸ್, ಸೆಕೆಂಡ್ ಪಾಸ್, ಪರ್ಸೆಂಟ್. ಬಟ್ ಯಾವುದು ಸರಿ ಇದೆಯೋ ಯಾವುದು ತಪ್ಪಿದೆಯೋ ಅಂತ ಹೇಳೋದು ಭಾಳ ಇಂಪಾರ್ಟೆಂಟ್. ಆ ಸರಿ ತಪ್ಪು ಹೇಳೋದ್ರಿಂದ ನಿಮ್ಮ ಮಕ್ಕಳನ್ನು ಬುದ್ಧಿಶಕ್ತಿಯನ್ನು ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ತಾರೆ. ಏನೋ ಮಾಡ್ತಾ ಇದ್ದಾರೆ, ನಾನು ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ ಫೀಲ್ ಆಗ್ತದೆ. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನೌ ಇಟ್ ಇಸ್. Wisdom development as a parent, you should create holistic atmosphere in your child, so that the holistic atmosphere, ಒಳ್ಳೆ atmosphere ಇದ್ರೆ they can grow in it, they can absorb, they can learn from the environment to their maximum capacity to whatever they want to be. Nowadays a child to be happy ಇರಬೇಕಂದ್ರೆ the happy home will have a happy child. So ನೀವು ನಮ್ಮ ಮನೆಯಲ್ಲಿ ಇರೋಂಥ ಹ್ಯಾಪಿ ವಾತಾವರಣ ಇದ್ರೆ they also be in a happy mood. Any conflict between the Vignamaya Kosha or this Manomaya Kosha, they are not synchronized, because one mind ಒಂದು ಹೇಳ್ತೈತಿ, ನಮ್ಮ
ಬುದ್ಧಿಶಕ್ತಿ ಒಂದು ಇರ್ತದೆ, ಇಂಟೆಲಿಜೆಂಟ್ ಒಂದು ಇರ್ತದೆ. ಸೊ ಎರಡು ಸಿಂಕ್ರನೈಸ್ ಆಗಲಿಲ್ಲ ಅಂದರೆ ಯು ಫೀಲ್ ಅನ್ಹ್ಯಾಪಿ ಆ್ಯಂಡ್ ಅನ್ಹೆಲ್ದಿ. ಸೊ ಆಲ್ವೇಸ್ ಮೇಕ್ ಯುವರ್ ಥಿಂಕಿಂಗ್ ಆ್ಯಂಡ್ ಯುವರ್ mentality controlled and we get synchronized with that. So then only we will be happy and healthy. Any imbalance or any conflicts occurs between these two will send in vibrations through the pranayama kosha, how it is they are related to each other. Then pranayama kosha is the breathing in pattern, then that send into the physical body vibrations. Any physical body vibration then that will manifest as a disease like your ಬ್ಲಡ್ ಪ್ರೆಷರ್ ಆಗ್ಬೋದು, ಡಯಾಬಿಟಿಸ್ ಆಗ್ಬೋದು, ಅಥವಾ ಈವನ್ ಆರ್ಥ್ರೈಟಿಸ್, ಮೆನಿ ಅದರ್ ಪ್ರಾಬ್ಲಮ್ಸ್ ಇಟ್ ವಿಲ್ ಕ್ರಿಯೇಟ್. ಸೊ ಆಲ್ವೇಸ್ ಗೆಟ್ ದೀಸ್ ಮನೋಮಯ and ವಿಜ್ಞಾನಮಯ ಕೋಶ ಹ್ಯಾಸ್ ಟು ಬಿ ಸಿಂಕ್ರನೈಸ್ಡ್. Last and the least is Anandamaya Kosha. This is the last and this is very important. Actually, children's last baradilla. This is we call it a peaceful sheath, bliss sheath. It is a pure silence, pure happiness. Ultimate goal of all our human beings is to be happy and healthy. Okay, without any goals or without any related to any materialistic goal, materialistic requirements. ಈ ಆನಂದಮಯ ಕೋಶ ಬ್ಲಿಸ್ ಬರಬೇಕಂದ್ರೆ ನೀವು ಇವೆಲ್ಲ ನಾಲ್ಕು ಮುಂದೆ ಬೆಳಗ್ಗೆ ಇದಕ್ಕೆ ಬಿಫೋರ್ ಹೇಳಿದಲ್ಲ ಅವೆಲ್ಲ ಅಚೀವ್ ಮಾಡ್ತಾ ಅಷ್ಟೇ ಈ ಆನಂದಮಯ ಕೋಶನ ಪಡೆಯಲಿಕ್ಕೆ ಸಾಧ್ಯ. It's not easy, but most of us today in the today life we are stuck in between the Vignamaya Kosha and Manomaya Kosha, mental and intelligent. ಈ ಎರಡರಲ್ಲೇ ನಾವು ಸ್ಟಕ್ ಆಗಿಬಿಟ್ಟು we are not reaching to the ultimate goal of this Anandamaya Kosha. As you go on practicing it, your child will also share that vibrations to them. ನಿಮ್ಮ ಆನಂದಮಯ ಕೋಶ ಏನು ವೈಬ್ರೇಷನ್ಸ್ ಇರ್ತದಲ್ಲ, ನಿಮ್ಮಷ್ಟಿಗೆ ಅದು ಸೀಮಿತ ಆಗಿರಂಗಿಲ್ಲ. ಇಟ್ ಇಸ್ ನಾಟ್ ಲಿಮಿಟೆಡ್ ಟು ಯು ಓನ್ಲಿ, ಇಟ್ ವಿಲ್ ಗೆಟ್ ಟ್ರಾನ್ಸ್ಫರ್ಡ್ ಇನ್ ದ ಅಟ್ಮಾಸ್ಫಿಯರ್ ಟು ಯುವರ್ ಚಿಲ್ಡ್ರನ್ ಆಲ್ಸೋ. ಸೊ ದೇ ವಿಲ್ ಆಲ್ ಬಿ ಹ್ಯಾಪಿ ಆ್ಯಂಡ್ ಹೆಲ್ದಿ. ದಿಸ್ ಇಸ್ ದ ಅಲ್ಟಿಮೇಟ್ ಗೋಲ್ ಆಫ್ ಆನಂದಮಯ ಕೋಶ. ಐ ಥಿಂಕ್ ಐ ಟ್ರೈ ಟು understand you little bit about it. With this I have a little time.